ಎಲ್ಲಿವರೆಗೂ ಯಾಮಾರೋರು ಇರ್ತಾರೋ ಅಲ್ಲಿವರೆಗೂ ಯಾಮಾರ್ಸೋರು ಇದ್ದೇ ಇರ್ತಾರೆ ಅನ್ನೋದು ನಮ್ಮ ಸುತ್ತಮುತ್ತ ನೋಡ್ತಾ ಇರ್ತೀವಿ. ಕೊಟ್ಟೋನು ಕೋಡಂಗಿ ಇಸ್ಕೊಂಡವನು ಈರ್ಭದ್ರ ಅನ್ನೋ ಗಾದೆ ಮಾತಿನ ಹಾಗೆ ನಮ್ಮ ಸುತ್ತಮುತ್ತ ನಡೀತಾ ಇರೋ ಕ್ರಿಮಿನಲ್ ಕೇಸ್ಗಳಿಗೆ ಈಗ ಇನ್ನೊಂದು ಸೇರ್ಪಡೆಯಾಗಿದೆ. ನಾವಿವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನ ನಾಗರಬಾವಿಯಲ್ಲಿರುವ ದುರ್ಗಶ್ರೀ ವೆಂಚರ್ಸ್ 420 ಕಥೆಯನ್ನ ಬಿಚ್ಚಿಡ್ತಾ ಇದ್ದೀವಿ. ಎಸ್, ಹೀಗೆ ಕೈಯಲ್ಲಿ ದಾಖಲೆ ಹಿಡಿದು ನ್ಯಾಯ ಎಲ್ಲಿದೆ ಅಂತ ಕೇಳ್ತಿರುವ ಈ ವ್ಯಕ್ತಿಯ ಹೆಸರು ಮಂಜುನಾಥ್ ಅಂತ. ಮತ್ತಿಕೆರೆ ನಿವಾಸಿಯಾದ ಇವರು ಪಾಪ ಸಾಲ ಸೋಲ ಮಾಡಿ ಬಂದ ಒಂದಿಷ್ಟು ಹಣವನ್ನ ಕೂಡಿಟ್ಟು ಸೈಟ್ ಖರೀದಿ ಮಾಡೋಕೆ ಹೋಗಿ ಇದೀಗ ಅನ್ಯಾಯಕ್ಕೊಳಗಾಗಿ ನ್ಯಾಯ ಕೊಡಿಸಿ ಅಂತ ಅಂಗಲಾಚ್ತಾ ಇದ್ದಾರೆ. ಮತ್ತಿಕೆರೆ ನಿವಾಸಿಯಾದ ಮಂಜುನಾಥ್ ಬಡಪಾಯಿ ಬ್ಯಾಟರಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಇವರು ಹೊಟ್ಟೆ ಬಟ್ಟೆ ಕಟ್ಟಿ ಒಂದಿಷ್ಟು ಹಣವನ್ನ ಕೂಡಿಟ್ಟಿದ್ರು. ಕೂಡಿಟ್ಟ ಹಣ ದುರುಪಯೋಗ ಆಗಬಾರ್ದು ಅಂತ ಮುಂದೆ ಉಪಯೋಗಕ್ಕೆ ಬರಬೇಕು ಅಂತ ಯೋಚಿಸಿ ಸೈಟ್ ಒಂದನ್ನ ಖರೀದಿಸಲು ಹೋಗಿ ಕೂಡಿಟ್ಟ ಹಣವನ್ನ ಇದೀಗ ಕಳೆದುಕೊಂಡು ಕೈ ಹಿಸಿಕೊಳ್ತಾ ಇದ್ದಾರೆ. ಹೌದು, ನಾಗರಬಾವಿಯಲ್ಲಿರುವ ದುರ್ಗಶ್ರೀ ವೆಂಚರ್ಸ್ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ನಲ್ಲಿ ಹಾಕಿದ ಸೈಟ್ ಖರೀದಿಯ ವಿಡಿಯೋ ನೋಡಿ ಯಾಮಾರಿದ್ದಾರೆ. 2023ರಲ್ಲಿ ಹೆಸರುಘಟ್ಟ ಬಳಿ 30/40 ಅಳತೆಯ ನಿವೇಶನ ಖರೀದಿಗೆ ದುರ್ಗಶ್ರೀ ವೆಂಚರ್ಸ್ನ ಪ್ರೊಫೈಟರ್ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂಗಡ ಹಣವಾದ 2.5 ಲಕ್ಷ ರೂಪಾಯಿಯನ್ನ ನೀಡಿದ್ರು. 12 ಲಕ್ಷ ರು ಬೆಲೆ ಬಾಳುವ ಸೈಟ್ಗೆ 2.5 ಲಕ್ಷ ರು ಅಡ್ವಾನ್ಸ್ ಕೊಟ್ಟಿದ್ದ ಮಂಜುನಾಥ್ಗೆ ಅಗತ್ಯವಿದ್ದ ಬಾಕಿ ಹಣವನ್ನ 15 ದಿನದೊಳಗೆ ಲೋನ್ ಮಾಡಿಸಿಕೊಡುವುದಾಗಿ ಒಪ್ಪಿಸಿದ್ರಂತೆ. ಆದ್ರೆ 15 ದಿನಗಳಿಂದ ಈಗ 1 ತಿಂಗಳಿಗೆ ಶಿಫ್ಟ್ ಆಯ್ತು. ತಿಂಗಳಿಂದ ಕೊನೆಗೆ 2 ವರ್ಷ ಆದ್ರೂ ಲೋನ್ ಮಾಡಿಸದೆ ಮಂಜುನಾಥ್ ಅವರನ್ನ ಕಚೇರಿಗೆ ಅಲದಾಡಿಸ್ತಾ ಇದ್ದಾರೆ. 2.5 ಲಕ್ಷ ಅಡ್ವಾನ್ಸ್ ಪಡೆದು ಬಾಕಿ ಹಣ ಲೋನ್ ಮಾಡಿಕೊಡಿಸಿ ನಿನ್ನ ಹೆಸರಿಗೆ ಸೈಟ್ ರಿಜಿಸ್ಟರ್ ಮಾಡಿಕೊಡೋದಾಗಿ ಮಾಡಿಕೊಂಡಿದ್ದ ಒಪ್ಪಂದ ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗಿದೆ. ಕಂಪನಿಯ ಈ ವರ್ತನೆಗೆ ಬೇಸತ್ತು ಮಂಜುನಾಥ್ ನನಗೆ ಲೋನು ಬೇಡ, ಸೈಟೂ ಬೇಡ, ನಾನು ಕೊಟ್ಟ ಅಡ್ವಾನ್ಸ್ ಹಣವನ್ನ ವಾಪಸ್ ಕೊಡುವಂತೆ ಒತ್ತಾಯಿಸಿದ್ದಾನೆ. ಆದ್ರೆ ಇದಕ್ಕೂ ಕಂಪನಿಗೆ ಸಂಬಂಧವೇ ಇಲ್ಲದಂತೆ ಕೆರೆ ಬುಲಾರೆ ಅಂತಿದ್ದಾರೆ. ತಾವು ಕೊಟ್ಟ ಅಡ್ವಾನ್ಸ್ ಹಣ ವಾಪಸ್ ಪಡೆಯಲು ಮಂಜುನಾಥ್ ದೊಡ್ಡ ಸಾಹಸವನ್ನ ಪಡ್ತಾ ಇದ್ದಾರೆ. ಕಂಪನಿಯ ಮೇಲಿನಿಂದ ಮೇಲೆ ಸುತ್ತುತ್ತಾ ಇದ್ದು ನಿರಂತರ ಮೊಬೈಲ್ ಕರೆಗಳ ಮೂಲಕ ಬೆಂಬಿಡದ ಬೇತಾಳನಂತೆ ಬೆನ್ನು ಬಿದ್ದಿದ್ದಾರೆ ಈ ಮಂಜುನಾಥ್. ಇನ್ನು ಬೆನ್ನು ಬಿದ್ದ ಪರಿಣಾಮವಾಗಿ ಅವರಿಗೆ ಇದೀಗ 1.5 ಲಕ್ಷವನ್ನ ನೀಡಲಾಗಿದೆ. ಇನ್ನುಳಿದ ಬಾಕಿ 1 ಲಕ್ಷ ರು ಉಂಡೆ ನಮ ಹಾಕಲಾಗಿದೆ. ಅಡ್ವಾನ್ಸ್ ಹಣ ವಾಪಸ್ ಕೊಡೋದಾಗಿ ಹೇಳಿ ಸಹಿಯನ್ನ ಹಾಕಿಸಿಕೊಂಡು 2.5 ಲಕ್ಷ ರು ನೀಡಿದ್ದ ಜಾಗಕ್ಕೆ 1.5 ಲಕ್ಷ ನೀಡಿ ಕಂಪನಿ ಕೈ ತೊಳೆದುಕೊಂಡಿದೆ. ಇನ್ನು ದುರ್ಗಶ್ರೀ ವೆಂಚರ್ಸ್ ಮಾಡಿದ ಈ ಮೋಸಕ್ಕೆ ಮಂಜುನಾಥ್ ಕಂಗಾಲಾಗಿದ್ದಾನೆ. ಕಂಪನಿ ಮಾಡಿದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತೆ ಸಂಪೂರ್ಣ ನ್ಯೂಸ್ನ ಕದ ತಟ್ಟಿದ್ದಾನೆ. ಒಪ್ಪಂದವಾಗಿದ್ದ ಪತ್ರ ಹಿಡಿದು ಪ್ಲೀಸ್ ನನ್ನ ಹಣವನ್ನ ವಾಪಸ್ ಕೊಡಿಸಿ, ದುರ್ಗಶ್ರೀ ವೆಂಚರ್ಸ್ ಗ್ರಾಹಕರಿಗೆ ಮೋಸ ಮಾಡ್ತಿರೋದನ್ನ ಬೇಗ ತೋರಿಸಿ ಅಂತಿದ್ದಾನೆ. ಇನ್ನು ಸೈಟ್ ಖರೀದಿ ಮಾತುಕತೆ ಸಂದರ್ಭದಲ್ಲೇ ಲೋನ್ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕಿತ್ತು. ಆದ್ರೆ ಈ ಕಂಪನಿ ಗ್ರಾಹಕರಿಗೆ ಈ ರೀತಿ ಮಾಡ್ತಾ ಇದೆ. ಗ್ರಾಹಕರ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹಣವನ್ನ ಅಡ್ವಾನ್ಸ್ ರೀತಿ ಪಡೆದು ಇನ್ನುಳಿದ ಹಣವನ್ನ ಲೋನ್ ಮಾಡಿಸಿಕೊಡೋದಾಗಿ ಭರವಸೆಯನ್ನ ನೀಡುತ್ತೆ. ಇದಾದ ಬಳಿಕ ವರ್ಷಾನುಗಟ್ಟಲೆ ಟೈಮ್ ಪಾಸ್ ಮಾಡಿ ಕೊನೆಗೆ ಗ್ರಾಹಕರ ಅಡ್ವಾನ್ಸ್ ಹಣದಲ್ಲೇ ಒಂದಿಷ್ಟು ಹಣವನ್ನ ಇಟ್ಕೊಂಡು ಪ್ರೀ ಪ್ಲಾನ್ ಕ್ರಿಮಿನಲ್ ಬುದ್ಧಿಯನ್ನ ತೋರಿಸ್ತಿದ್ದಾನೆ ಅಂತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ಮಂಜುನಾಥ್ ಅಂತ, ನಾನು ದುರ್ಗಾಶ್ರೀ ವೆಂಚರಲ್ಲಿ ಸೈಟ್ ತೊಗೊಂಡಿರ್ತೀನಿ. ಯಾವಾಗ ಅಂತಂದರೆ 15/12/23ರಲ್ಲಿ ಅಲ್ಲಿ 2.5 ಲಕ್ಷ ನಾನು ಅಡ್ವಾನ್ಸ್ ತೊಗೊಂಡಿರ್ತಾರೆ. ಅವಾಗ ಸೈಟು ಅವರೇ ಕರ್ಕೊಂಡೋಗಿ ತೋರಿಸಿರ್ತಾರೆ, ಅವರೇ ಎಲ್ಲ ಮಾಡಿಸಿ ಅವಾಗ ನನ್ನ ಹತ್ರ 2.5 ಲಕ್ಷ ನಾನು ಚೆಕ್ ಕೊಟ್ಟು ಪೇಮೆಂಟ್ ಮಾಡಿರ್ತೀನಿ. ಅದು 2.5 ಲಕ್ಷಕ್ಕೆ ಅವ್ರು ನನಗೆ 45 ದಿನಕ್ಕೆ ಅಗ್ರಿಮೆಂಟ್ ಹಾಕ್ಕೊಟ್ಟಿರ್ತಾರೆ. 45 ದಿವಸ ನಿಮ್ಗೆ 10 ದಿವಸದಲ್ಲೇ ಲೋನ್ ಮಾಡಿ ನನಗೆ ಸೈಟ್ ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಹೇಳಿರ್ತಾರೆ. ಆದರೆ ಅವರು ಒಂದು 6 ತಿಂಗಳಿಗೆ ಹೋಗಿ ನೋಡಿದ್ರೂ ಅದೇನು ನನಗೆ ಮಾಡಲ್ಲ. ಪದೇ ನಾನು ಫೋನ್ ಮಾಡಿದ್ರು ಅವ್ರೇನು ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ನೋಡಿದ್ರೆ 1 ವರ್ಷ ಬಿಟ್ಟು ಆದಮೇಲೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಿದೆಯಪ್ಪ ಅಂತ ಹೇಳ್ಬಿಟ್ಟು, ಅದು ಕ್ಯಾನ್ಸಲ್ ಆಗಿರೋ ಮೊದಲೇ ನನಗೆ ಬ್ಯಾಂಕಿಗೆ ಪ್ರೊಸೆಸಿಂಗ್ ಚಾರ್ಜು ಮತ್ತು ಅದು ಡಾಕ್ಯುಮೆಂಟ್ ಚೆಕ್ ಮಾಡೋದಕ್ಕೆ ಅಂತ ಅದೊಂದು 20,000 ಕಲೆಕ್ಟ್ ಮಾಡಿರ್ತಾರೆ ನನ್ನ ಹತ್ರ. ಅದೆಲ್ಲ ಸೇರಿ 2,70,000 ಟೋಟಲ್ ಕಲೆಕ್ಟ್ ಮಾಡಿದ್ದಾರೆ. ಇವಾಗ ನೋಡಿದ್ರೆ ಅವಾಗ 1 ವರ್ಷ ಆದಮೇಲೆ ಆ ಸೈಟ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ
ಇದು 20% ಇಟ್ಕೊಂಡು ಕೊಡ್ತೀನಿ ಅಮೌಂಟು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾನು ಕೇಳ್ತಾ ಇರೋದೇನು ಅಂತಂದರೆ, ಈ ದುರ್ಗಾಶ್ರೀ ವೆಂಚರ್ ಏನಿದ್ದಾರೆ ಓನರು ಸುರೇಶ್ ಅಂತ, ಅವ್ರು ಬಂದುಬಿಟ್ಟು ನಿಮಗೆ ಕೊಡ್ತೀನಿ ಅಂತ ಹೀಗೆ ಹೇಳ್ಕೊಂಡು ಪೋಸ್ಟ್ಪೇನ್ ಮಾಡಿ 2 ವರ್ಷ ಆಯ್ತು. ಇವಾಗ ನೋಡಿದ್ರೆ 20% ಇಟ್ಕೊಂಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. 1.5 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಇನ್ನು ನನಗೆ 1,20,000 ಕೊಡಬೇಕು. ಹಾಗಾಗಿ ನನಗೆ ಪೂರ್ತಿ ಅಮೌಂಟು ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾನು ಬೇರೆ ಕಡೆ ಬಡ್ಡಿಗೆಲ್ಲ ತಂದು ಅಮೌಂಟ್ ಕೊಟ್ಟಿರೋದ್ರಿಂದ ನನಗೆ ಪೂರ್ತಿ ಅಮೌಂಟ್ ಕೊಟ್ಟರೆ ಒಳ್ಳೆಯದು. ಯಾಕಂದರೆ 2 ವರ್ಷ ಆಗೋಗಿದೆ. 2 ವರ್ಷ ಆಗಿರೂ ನನ್ನ ಅಮೌಂಟ್ ನನಗೆ ಕೊಡ್ತಾ ಇಲ್ಲ. ಹಾಗಾಗಿ ಸಂಪೂರ್ಣ ನ್ಯೂಸ್ ಹತ್ರಕ್ಕೆ ಬಂದಿದ್ದೀನಿ. ಒಟ್ಟಾರೆಯಾಗಿ 7 ಸಲ ತಿಂದ್ರು ಒಂದೇ, 7 ಹುರ್ಕೊಂಡು ತಿಂದ್ರು ಒಂದೇ ಅನ್ನೋ ಗಾದೆ ಮಾತು ದುರ್ಗಶ್ರೀ ವೆಂಚರ್ಸ್ ಎಂಬ ಸೈಟ್ ಮಾರಾಟದ ಕಂಪನಿಗೆ ಅಕ್ಷರಶಃ ಅನ್ವಯ ಆಗುತ್ತೆ ಅಂದ್ರೆ ತಪ್ಪಾಗಲಾರದು. ಸೈಟ್ ಖರೀದಿ ಮಾಡಬೇಕು, ಮನೆ ಕಟ್ಟಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಆದ್ರೆ ಈ ಆಸೆಯನ್ನೇ ಬಂಡವಾಳ ಮಾಡಿಕೊಳ್ಳುವ ಇಂತಹ ಅದೆಷ್ಟೋ ಗೋಲ್ಮಾಲ್ ಕಂಪನಿ, ದಗಲ್ಬಾಜ್ ಕಂಪನಿಗಳು ನಮ್ಮ ಸುತ್ತಮುತ್ತ ಇದೆ. ಮಂಜುನಾಥ್ ರೀತಿ ನೀವು ವಂಚನೆಗೆ ಒಳಗಾಗದೆ ಎಚ್ಚರವಾಗಿರಿ ಅನ್ನೋದೇ ನಮ್ಮ ಸಂಪೂರ್ಣ ನ್ಯೂಸ್ನ ಆಶಯ.